ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆರೋಗ್ಯವೇ ಭಾಗ್ಯ. ಎಲ್ಲರೂ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಕಾರಣ ಏನು ಅಂದರೆ ಎಲ್ಲ ಮಕ್ಕಳು ಓದ್ಕೊಳ್ಳೋಕೆ ಕೂತ್ಕೊಂಡಿದ್ರು, ಬರೀತಾ ಇದ್ರು. ಹಾಗಾಗಿ They live in Hosanagara, an obscure village in South Karnataka. ಆನ್ಲೈನಲ್ಲಿ ಸ್ಯಾರಿ ತರಿಸಿದ್ದೆ, ನೋಡ್ತಾ ಇದ್ವಿ. ಚೆನ್ನಾಗಿತ್ತು ಕ್ವಾಲಿಟಿ. ತಂಗಿ ಮನೇಲಿ ಹಳೆ ಬೀರು ಹಾಳಾಗಿತ್ತು, ಹಾಗಾಗಿ ಹೊಸ ಬೀರು ತಂದಿದ್ರು. ಮನೆಗೆ ಹೊಸ ಐಟಮ್ಸ್ ಬರ್ತಿದ್ದಂಗೆ ಅದು ಏನು ಖುಷಿ ಅಲ್ಲ. ಮಕ್ಕಳಂತೂ ಕುಣಿದಾಡ್ಬಿಟ್ರು. ನನ್ನ ಮಗಳು ಆ ಡಾಲ್ನ ಕೇಳಿ ಕೇಳಿ ನಿಂಗೇನು ಬೇಕು, ಬಿಸ್ಕೆಟ್ ಬೇಕಾ, ಓಕೆ, ಚಾಕ್ಲೇಟ್ ಬೇಕಾ, ಓಕೆ ಅಂತ ಬರಿತಾ ಇದ್ಲು. ಹೊಸ ಬೀರು ಬಂತಲ್ವಾ, ಹಾಗಾಗಿ ಬಟ್ಟೆ ಸೀರೆಗಳನ್ನ ಮಡಚಿ ಇಡ್ತಾ ಇದ್ವಿ ಹೊಸ ಬೀರುಗೆ. ತಂಗಿ ಮಕ್ಕಳು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ನಾನು ಇನ್ಸ್ಟಂಟ್ ಉಪ್ಪಿನಕಾಯಿ ಮಾಡಿಕೊಟ್ಟಿದ್ದೆ ಮಕ್ಕಳಿಗೆ, ಹಾಗಾಗಿ ಅದನ್ನು ತಿನ್ಕೊಂಡು ಕೆಲಸ ಮಾಡ್ತಾಯಿದ್ರು. ಊರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿತ್ತು, ಜೊತೆಗೆ ಆಲಿಕಲ್ ಮಳೆ ಬೇರೆ. ನಾನು ಇಟ್ಕೊಂಡಿದ್ದೀನಿ. ತಂಗಿ ಮನೆಯ ಪಕ್ಕದ ರೋಡಲ್ಲಿ ಮರನೇ ಬಿದ್ದುಬಿಟ್ಟಿತ್ತು, ಹಾಗಾಗಿ ಒಂದಿನ ಕರೆಂಟೇ ಇರಲಿಲ್ಲ. ಹೆಣ್ಮಕ್ಳಿಗೆ ಬಳೆ ಅಂದರೆ ಎಷ್ಟು ಇಷ್ಟ ಆಗುತ್ತೆ ಅಲ್ವಾ? ಯಾರು ಕಲಿಸೋದೇ ಬೇಡ, ಆಟೋಮೆಟಿಕಾಗಿ ಬಳೆ ನೋಡ್ತಾ ಇದ್ದಂಗೆ ಇಷ್ಟ ಆಗಿಬಿಡತ್ತೆ.
ಆನ್ಲೈನಲ್ಲಿ ತರಿಸಿದಂಥ ಹೊಸ ಸ್ಯಾರಿ ಬ್ಲೌಸ್ಗೆ ನನ್ನ ತಂಗಿ ಆಲ್ರೆಡಿ ವರ್ಕ್ ಆಗ್ತಾ ಇದ್ಲು. ತಂಗಿ ಪಿಜ್ಜಾ ತರಿಸಿದ್ಲು ಅಂತ ಹೇಳಿ ಎಲ್ಲರೂ ತಿಂತಾ ಇದ್ವಿ. ಬಟ್ ಆ ಮಕ್ಕಳು ಕೇಳ್ತಾರಿಲ್ವೋ ಗೊತ್ತಿಲ್ಲ, ನನ್ನ ಮಗಳು ಅಂತೂ ಎನಿ ಟೈಮ್ ಪಿಜ್ಜಾ ಅಂತಾಳೆ. ನಾನಂತೂ ರೂಢಿ ಮಾಡಿಲ್ಲ. ಟಿ ವಿಲಿ ನೋಡ್ತಾರಲ್ವಾ, ಇಮ್ಮಿಡಿಯೇಟ್ ಕೇಳ್ತಾಳೆ. ಇವತ್ತಿನ ಥಾಟ್: ಸುರಿದು ಹೋದ ಮಳೆ ಸರಿದು ಹೋದ ವೇಳೆ ಎಂದಿಗೂ ಸಿಗಲಾರದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.